ನಮಸ್ಕಾರ ರೀ ಎಲ್ಲರಿಗೂ. ನಾವು ಇವತ್ತಿನ ವಿಡಿಯೋದಾಗ ಮಸ್ತ್ ಪಕ್ಕಿದ ದಾಲ್ ಫ್ರೈ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ದಾಲ್ ಫ್ರೈ ಮಾಡೋಕ್ಕಿದೆ ನಾ ಇಲ್ಲೇ 2 ವಾಟೆ ತೊಗರಿ ಬೇಳೆ ತೊಗೊಂಡೇನಿ. ಆಮೇಲೆ ಇವನ್ನ ಒಂದು ಬೊಗು ನೀರು ಹಾಕ್ಕೊಂಡು ಚಂದಮೆ ನೀರು ಹಾಕಿ ತೊಳ್ಕೊಳ್ಳೋಣಂತ್ರಿ. ತೊಳ್ಕೊಂಡಿದ್ದಾದ್ಮೇಲೆ ಇದ್ರಾಗಿನೂ ನೀರೆಲ್ಲ ತಕ್ಕೊಂಡ ಮತ್ತು ಬೇರೆ 2 ಗ್ಲಾಸ ನೀರು ಹಾಕ್ಕೊಂಡ ಮತ್ತು 1 ಸ್ಪೂನ್ ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ಇದನ್ನ ಕುಕ್ಕರ್ದಾಗ ಇಟ್ಕೊಳ್ಳೋಣಂತ್ರಿ. ಕುಕ್ಕರ್ದಾಗ ನಾ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೇನ್ರಿ ಮತ್ತು ಅರ್ಧ ಲಿಂಬುನು ಕಟ್ ಮಾಡಿ ಹಾಕ್ಕೊಂಡೇನಿ. ಯಾಕಂದ್ರೆ ಅದರಿಂದ ಒಳಗೆ ಕುಕ್ಕರ್ದಾಗ ಕರಗೋದು ಆಗೋದಿಲ್ರಿ. ಈಗ ಇಲ್ಲೇ ಗ್ಯಾಸ್ ಹಚ್ಕೊಂಡು ಕುಕ್ಕರ್ನ ಇಟ್ಕೊಳ್ಳೋಣಂತ್ರಿ. ನಾ ಇಲ್ಲಿ 5 ಸೀಟಿ ಮಾಡ್ಕೊಳತ್ತೇನ್ರಿ. 5 ಸೀಟಿ ಆದಿಂದ ಸ್ವಲ್ಪ ಹೊತ್ತು ಕುಕ್ಕರ್ನ ಆರಾಕ್ಬಿಟ್ಟ ಈಗ ನಾನು ಕುಕ್ಕರ್ ಬಾಳೆ ತಗೊಳತ್ತೇನ್ರಿ. ನಮ್ಮ ಬ್ಯಾಳೆ ಅಂತೂ ಕುದ್ದಾವ ನೋಡ್ರಿ. ನೆಕ್ಸ್ಟ್ ಇನ್ನು ಮತ್ತು ಗ್ಯಾಸ್ ಹೊತ್ತಿಸ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕೋರಿ. ಎಣ್ಣೆ ಹಾಕ್ಕೊಂಡಿಂದ ಸ್ವಲ್ಪ ಜೀರಿಗೆ ಮತ್ತು 2 ಉಳ್ಳಾಗಡ್ಡಿ, 2ರಿಂದ 3 ಹಸಿಮೆಣಸಿನ್ಕಾಯಿ ಮತ್ತು 1 ಕಡ್ಡಿ ಕರಿಬೇವು, 1 ಸ್ಪೂನ್ ಆಗೋಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇವನ್ನೆಲ್ಲ ಹಾಕ್ಕೊಂಡು ಚಂದಮೆ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಇವೆಲ್ಲನೂ ಚಂದ ಫ್ರೈ ಆದಿಂದ ಲಾಸ್ಟಿಗೆ 1 ಟೊಮ್ಯಾಟೊ ಹಾಕ್ಕೊಂಡು ಇದನ್ನೂ ಇದ್ರ ಕೂಡ ಚಂದಮೆ ಫ್ರೈ ಮಾಡ್ಕೊಳ್ಳೋಣ್ರಿ. ಸೊ ಇದೆಲ್ಲ ಫ್ರೈದಿಂದ ಇದ್ರಾಗಿನ್ನ 1 ಸ್ಪೂನ್ ಕೊತ್ತಂಬರಿ ಕಾಳಿನ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಕೆಂಪು ಖಾರ ಪುಡಿ, 1 ಸ್ಪೂನ್ ಗರಂ ಮಸಾಲ ಮತ್ತು 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಇದನ್ನು ಚಂದ ಫ್ರೈ ಮಾಡ್ಕೊಳ್ಳೋದ್ರಿ. ಸೊ ಈ ದಾಲ್ ಫ್ರೈನ ನೀವು ಸಣ್ಣ ಹುಡುಗರಿಗೂ ಮಾಡಿ ಕೊಡ್ಬೋದು ರೀ. ಯಾಕಂದರೆ ಇದು ಅಷ್ಟೊಂದು ಖಾರ ಇರೋಂಗಿಲ್ಲ. ಇನ್ನು ಇದೆಲ್ಲ ಫ್ರೈ ಮಾಡ್ಕೊಂಡಿಂದ ಇದ್ರಾಗಿನ್ನ ಕುದಿಸಿದ್ದ ಬ್ಯಾಳಿನ ಹಾಕೊಳ್ಳೋಣ್ರಿ. ಸೊ ಬ್ಯಾಳಿನ ಹಾಕ್ಕೊಂಡಿಂದ ಒಂದು ಸರಿ ಕೈ ಆಡಿಸಿ ಸ್ವಲ್ಪ ಹೊತ್ತು ಕುದಾಕ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡ್ರೆ ಆಯ್ತು ನೋಡ್ರಿ ನಮ್ದು ಮಸ್ತ್ ಪಕ್ಕಿ ದಾಲ್ ಫ್ರೈ. ಆಹಾ, ನಮ್ಮ ದಾಲ್ ಫ್ರೈ ಎಷ್ಟು ಘಮ ಘಮ ಅನ್ನತ್ತೈತಂದ್ರಿ ಮಸ್ತ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.